ಕರವೇ ನಾರಾಯಣಗೌಡ ಬಣ ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಕರವೇ ನಾರಾಯಣಗೌಡ ನೇತೃತ್ವದ ಬಣ ಈ ಪ್ರತಿಭಟನೆಯಲ್ಲಿ ತೊಡಗಿದೆ. ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಅಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆಯನ್ನ ಹಾಕಲಾಗಿದೆ. ಕರವೇ ಕಾರ್ಯಕರ್ತರ ಪ್ರತಿಭಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ. ಇದು ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ಕರವೇ ಕಾರ್ಯಕರ್ತರು ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಸಿಟಿ ರೈಲ್ವೆ ನಿಲ್ದಾಣವನ್ನ ಮುತ್ತಿಗೆ ಹಾಕಿದ್ದಾರೆ ಕಾರ್ಯಕರ್ತರು. ಅಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆ ಪ್ರತಿಭಟನೆಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ ಪೊಲೀಸರು ಕೂಡ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಕಾರ್ಯಕರ್ತರು ಮತ್ತು ಪೊಲೀಸರ ಜೊತೆ ಅಲ್ಲಿ ವಾಗ್ವಾದ ಕೂಡ ನಡೆದಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪೊಲೀಸರು ಕೂಡ ಅಲ್ಲಿ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಅದೇ ಸ್ಥಳದಿಂದ ನಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಗಣೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ಕರವೇ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ?
ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಏನಿದೆ ಇವತ್ತು ಸಿಟಿ ರೈಲ್ವೆ ಸ್ಟೇಷನ್ಗೆ ಬಂದು ಮುತ್ತಿಗೆ ಹಾಕುವಂತ ಪ್ರಯತ್ನ. ಪ್ರಮುಖವಾಗಿ ಮಹದಾಯಿ ನದಿ ವಿವಾದ ಏನಿದೆ ಅದನ್ನ ಕೇಂದ್ರ ಸರ್ಕಾರ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕ ಬಂದೀಕರಣ ನೀಡಿರುವಂತಹ ಆ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬೈಕ್ ಮೇಲೆ ಬಂದಂತಹ ನೂರಾರು ಕಾರ್ಯಕರ್ತರು ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಕ್ಷಣಾ ವೇದಿಕೆ ಮಹದಾಯಿಯ ಹೋರಾಟವನ್ನ ಬೆಂಬಲಿಸಿ ಇಡೀ ರಾಜ್ಯದಲ್ಲಿ ಎಲ್ಲ ರೈಲ್ವೆ ಕೇಂದ್ರಗಳ ಮುಂದೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಉದ್ದೇಶ ಇವತ್ತು ಕೇಂದ್ರ ಸರ್ಕಾರದ ಬಹುದೊಡ್ಡ ಸಂಸ್ಥೆ ಆಗಿರುವಂತಹ ರೈಲ್ವೆ ಇಲಾಖೆಯ ಮುಂದೆ ಪ್ರತಿಭಟನೆ ಮಾಡೋದ್ರಿಂದ ಕೇಂದ್ರ ಸರ್ಕಾರವನ್ನ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಗಮನ ಸೆಳೆಯಬೇಕು ಅಂತ ಹೇಳಿ ಇವತ್ತು 30 ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಸ್ಥಿಕೆ ವಹಿಸಬೇಕು. ಇವತ್ತು ಮಹದಾಯಿ ವಿಚಾರದಲ್ಲಿ ಗೋವಾ ಕರ್ನಾಟಕದ ಮಧ್ಯದಲ್ಲಿ ನಾವು ಏನು 7.5 TMC ನೀರಿಗೋಸ್ಕರ ಕುಡಿಯುವ ನೀರಿಗೋಸ್ಕರ ಇವತ್ತು ನಾವೇನು ಕೇಂದ್ರದ ಮುಂದೆ ಮೊರೆ ಇಟ್ಟಿದ್ದೀವಿ, ಹಾಗೆ ಗೋವಾ ಸರ್ಕಾರದ ಮುಂದೆ ಏನು ಮೊರೆ ಇಟ್ಟಿದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸಬೇಕು, ಮಧ್ಯಸ್ಥಿಕೆ ವಹಿಸಬೇಕು. ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು. ಇವತ್ತು ಯಾವುದೇ ರಾಜ್ಯಗಳು ನೀರಾವರಿ ಯೋಜನೆಗಳನ್ನ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ರಾಜ್ಯಗಳು ತಕರಾರು ಮಾಡಬಾರದು ಅನ್ನೋದು ಕೇಂದ್ರದ ನಿಯಮ ಇದೆ. ಆದರೆ ಇವತ್ತು ನಾವು ಕುಡಿಯುವ ನೀರಿಗೋಸ್ಕರ ಒಂದಷ್ಟು ನೀರನ್ನ ತಗೋಬೇಕು ಅನ್ನುವಾಗ ಗೋವಾ ಇವತ್ತು ತಕರಾರು ಮಾಡಿಕೊಂಡು ನಮ್ಮ ಮುಂದೆ ನಮ್ಮ ವಿರುದ್ಧ ಇವತ್ತು ನ್ಯಾಯಾಲಯ ಮೆಟ್ಲು ಹತ್ತಿದೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ, ತಕ್ಷಣ ಇವತ್ತು ಗೋವಾದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಹಾಗಾಗಿ ತಾವು ಮಧ್ಯಸ್ಥಿಕೆ ವಹಿಸಿ ಗೋವಾದಲ್ಲಿ ಇವತ್ತು ಗೋವಾದಿಂದ ಏನ್ ನಮಗೆ ಅನ್ಯಾಯ ಆಗಿದೆ ಅದು ಸರಿಪಡಿಸಬೇಕು. ಇಲ್ಲದೆ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಭಾರತದ ಒಕ್ಕೂಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಇದೆಯಾ ಇಲ್ವಾ ಅನ್ನುವ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ, ತಕ್ಷಣ ತಾವು ಮಧ್ಯಸ್ಥಿಕೆ ವಹಿಸಿ ಇದನ್ನು ಸರಿಪಡಿಸಲಿಲ್ಲ ಅಂದ್ರೆ, ನ್ಯಾಯ ಸಿಗಲಿಲ್ಲ ಅಂದ್ರೆ ಇಡೀ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವ ರೀತಿಯಲ್ಲಿ ಕರ್ನಾಟಕದ ಜನ ತೀರ್ಮಾನ ತಗೋಬೇಕಾಗುತ್ತೆ. ಕರ್ನಾಟಕ ಒಂದು ರಾಷ್ಟ್ರ ಅನ್ನುವ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ಇವತ್ತು ಕಾವೇರಿಯಿಂದ ಅನ್ಯಾಯ, ಮಹದಾಯಿಯಿಂದ ಅನ್ಯಾಯ, ಭೀಮಾ ನದಿ ನೀರಿನ ವಿಚಾರದಲ್ಲಿ ಅನ್ಯಾಯ, ಕೃಷ್ಣಾ ನದಿ ನೀರಿನ ವಿಚಾರದಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ಅನ್ಯಾಯವನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು 4ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. 4ನೇ ತಾರೀಕು ಒಳಗಡೆ ತಕ್ಷಣ ನೀವು ಈ ಮಹದಾಯಿಯ ಯೋಜನೆಯಲ್ಲಿ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ, ನಾನು ಸರಿಪಡಿಸ್ತೀನಿ ಅಂತ ಹೇಳಿ ಕನ್ನಡಿಗರಿಗೆ ಭರವಸೆ ಕೊಡಬೇಕು. ಇಲ್ಲದೆ ಹೋದ್ರೆ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರಿ ಅನಾಹುತಗಳಾಗ್ತವೆ, ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಅದು ಹೊಣೆಯನ್ನ ಕೇಂದ್ರ ಸರ್ಕಾರವೇ ಹೊರಬೇಕಾಗುತ್ತೆ. ಆಗೋದು ಬೇಡ ಅನ್ನೋದಾದ್ರೆ ತಕ್ಷಣ ಮಧ್ಯಸ್ಥಿಕೆ ವಹಿಸಿ, ತಕ್ಷಣ ಮಹದಾಯಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕ ಏನು ಅನ್ಯಾಯ ಆಗಿದೆ, ನನ್ನ ಉತ್ತರ ಕರ್ನಾಟಕದ ಜನರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಮುಂದೆ ಏನ್ ಮಾಡ್ತೀರಾ ಸರ್? ಈಗ ನಾವು ಮುಂದೆ ರೈಲ್ವೆ ನಿಲ್ದಾಣಕ್ಕೆ ನುಗ್ತೀವಿ. ನಮ್ಮನ್ನು ಯಾರು ಏನ್ ಮಾಡಿದ್ರು ಚಿಂತೆ ಇಲ್ಲ. ನಮ್ಮ ಹೋರಾಟದಿಂದ ಹಿಂದೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಒಳಗಡೆ ಇದ್ದಾರೆ, ಅಷ್ಟು ಜನ ಒಳಗಡೆ ಹೋಗಿದ್ದಾರೆ. ಅಲ್ಲಿ ರೈಲ್ ತಡೆಯುವಂತ ಪ್ರತಿಭಟನೆಯನ್ನು ಸಹ ಅವರು ಮಾಡ್ತಾರೆ. ನಾವು ಸಹ ಒಳಗಡೆ ಹೋಗ್ತೀವಿ.
ಸ್ಟೇಷನ್ನಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ಕಾರ್ಯಕರ್ತರು ಮತ್ತು ಕರವೇ ಅಧ್ಯಕ್ಷ ನಾರಾಯಣಗೌಡರು ಏನಂತ ಮಾತಾಡಿದ್ರು ಈ ಒಂದು ಬಂದ್ನ ಹಿನ್ನೆಲೆಯಲ್ಲಿ ಅನ್ನೋದನ್ನ ನೋಡಿದ್ರಿ. ಒಟ್ಟಾರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಸಾಕಷ್ಟು ಜನ ಪ್ರಯಾಣಿಕರು ಪ್ರತಿನಿತ್ಯ ಸಂಚರಿಸುವಂತಹ ಜಾಗ, ಆದ್ರೆ ಕರವೇ ಅಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟಿಸ್ತಾ ಇದೆ. ಯಾವ ರೀತಿಯಾದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ? ಶ್ವೇತಾ, ಇದೀಗಷ್ಟೇ ಕರವೇ ಕಾರ್ಯಕರ್ತರನ್ನ ಒಬ್ಬೊಬ್ಬರಾಗಿ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಒಂದು ಪೊಲೀಸರು ಒಂದು ವಶಕ್ಕೆ ಪಡೆಯುತ್ತಾ ಇರುವಂತದ್ದು. ಅಂದ್ರೆ ಬ್ಯಾರಿಕೇಡ್ ಅನ್ನ ಮುರಿದು ಒಳಗಡೆ ನುಗ್ಗೋದಿಕ್ಕೆ ಒಂದು ಕರವೇ ಕಾರ್ಯಕರ್ತರು ಒಂದು ಪ್ರಯತ್ನ ಪಟ್ರು. ಆದ್ರೆ ಅವರ ಪ್ರಯತ್ನ ಸಫಲತೆ ಕಾಣಲೇ ಇಲ್ಲ. ಆಲ್ರೆಡಿ ಎಲ್ಲರನ್ನೂ ಕೂಡ ಒಬ್ಬೊಬ್ಬರಾಗಿ ಅವರನ್ನ ಒಂದು BMTC ಬಸ್ ನಲ್ಲಿ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಎಲ್ಲರನ್ನೂ ಸಹ ಕರವೇ ಕಾರ್ಯಕರ್ತರನ್ನ ಬಸ್ ನ ಒಳಗಡೆ ಹಾಕ್ತಾ ಇರುವಂತದ್ದು. ಆ ಒಂದು ಲೈವ್ ವಿಜುವಲ್ಸ್ ಇವಾಗ ಆಲ್ರೆಡಿ ನೀವು ಕೂಡ ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಲ್ಲೂ ಕೂಡ ಇದೀಗಷ್ಟೇ ಒಂದು ರೈಲು ತಡೆಯನ್ನ ಮಾಡಿ ಒಂದು ಆಕ್ರೋಶನ ವ್ಯಕ್ತಪಡಿಸಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೀತಿಯ ಸಿದ್ಧತೆಗಳನ್ನ ಕರವೇ ಕಾರ್ಯಕರ್ತರು ಮಾಡ್ಕೊಂಡಿದ್ರು. ಮತ್ತು ಈ ಬಗ್ಗೆ ಪೊಲೀಸರು ಇದನ್ನ ತಡಿಬೇಕು ಅಂತಾನೂ ಕೂಡ ಬೆಳಿಗ್ಗೆಯಿಂದನೂ ಕೂಡ ಭದ್ರತೆಯನ್ನು ಹೆಚ್ಚಿಸಿಕೊಂಡು ಎಲ್ಲಾ ದ್ವಾರಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ನಿರ್ಮಿಸಿ ಭದ್ರತೆಯನ್ನು ಕೊಡ್ತಾ ಇದ್ರು. ಆದ್ರೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು, ಆದ್ರೂ ಕೂಡ ಅವರ ಪ್ರಯತ್ನ ಸಫಲತೆ ಕಾಣಲಿಲ್ಲ. ಇದೀಗ ಎಲ್ಲಾ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪೊಲೀಸರು ಒಬ್ಬೊಬ್ಬನಾಗಿ ಎಲ್ಲರನ್ನೂ ಕೂಡ BMTC ಬಸ್ಗೆ ಹಾಕ್ತಿರುವಂತದ್ದು. ಶ್ವೇತಾ, ಓಕೆ, ಇನ್ನು ಈ ಪ್ರತಿಭಟನೆಯಿಂದ ಸಿಟಿ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಯ್ತು ಅಲ್ಲಿ ಪ್ರಯಾಣಿಕರಿಗೆ? ಶ್ವೇತಾ, ಪ್ರಯಾಣಿಕರಿಗೆ ನಾರ್ಮಲ್ ಆಗಿ ಇವತ್ತು ಪ್ರಯಾಣಿಕರು ಎಂದಿನಂತೆ ಇಲ್ಲಿ ಜನಜಂಗುಳಿಯಿಂದನೇ ಇರುವಂತದ್ದು ರೈಲ್ವೆ ನಿಲ್ದಾಣದಲ್ಲಿ. ಆದ್ರೆ ಏಕಾಏಕಿ ಕರವೇ ಕಾರ್ಯಕರ್ತರು 7 ಗಂಟೆ ಸುಮಾರಿಗೆ ಒಂದು ರೈಲನ್ನು ತಡೆದು ಒಂದು ಪ್ರತಿಭಟನೆಗೆ ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಇಲ್ಲಿನ ಸಾರ್ವಜನಿಕರೇನಿದ್ದಾರೆ ಮತ್ತು ದಿನನಿತ್ಯ ಓಡಾಡೋ ಪ್ರಯಾಣಿಕರೇನಿದ್ದಾರೆ ಅವ್ರಿಗೆ ಒಂದು ತೊಂದರೆ ಆಗಿರೋದಂತೂ ಸತ್ಯ. ಆದ್ರೆ ಎಲ್ಲಾ ಒಂದು 200ಕ್ಕೂ ಹೆಚ್ಚು ಕಾರ್ಯಕರ್ತರು ಏನ್ ಬಂದಿದ್ರು ಒಂದು ಎಲ್ಲ ಪೊಲೀಸರು ಅಂದ್ರೆ ಇಲ್ಲಿನ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಇರ್ಬೋದು ಮತ್ತು ಸ್ಥಳೀಯ ಪೊಲೀಸರನ್ನ ಏನ್ ನಿಯೋಜನೆ ಮಾಡಲಾಗಿತ್ತು ಅವರನ್ನ ಒಂದು ವಶಕ್ಕೆ ಪಡೆಯಲಾಗಿದೆ. ಮತ್ತು ನಾರಾಯಣಗೌಡ ಅವರನ್ನು ಕೂಡ ಈಗಷ್ಟೇ ಒಂದು ವಶಕ್ಕೆ ಪಡೆದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ನಂತರ ಆನಂತರ ಇನ್ನಷ್ಟು ಸಾಕಷ್ಟು ಮಂದಿ ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಬರುವಂತಹ ಚಾನ್ಸಸ್ ಇದ್ದು ಮೇನ್ ದ್ವಾರ ಏನಿದೆ, ಮುಖ್ಯ ದ್ವಾರ ಏನಿದೆ, ಆ ಒಂದು ದ್ವಾರದಲ್ಲೇ ಬ್ಯಾರಿಕೇಡ್ ಗಳನ್ನ ನಿರ್ಮಿಸಿ ಭದ್ರತೆಯನ್ನು ಒಂದು ಹೆಚ್ಚು ಮಾಡಲಾಗಿರುವಂತದ್ದು. ಚೇತನ್, ಹೆಚ್ಚಿನ ಡೀಟೇಲ್ಸ್ಗಾಗಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಒಟ್ಟಾರೆ ಪರ ವಿರೋಧದ ನಡುವೆ ಮಹದಾಯಿ ನೀರು ಹಂಚಿಕೆ ವಿವಾದವನ್ನ ಮುಂದಿಟ್ಕೊಂಡು ಇವತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿದೆ. ಅದೇ ರೀತಿ ಸಿಟಿ ರೈಲ್ವೆ ಸ್ಟೇಷನ್ ನಲ್ಲಿ ಕರವೇ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ.